ಹಾಯ್ ಫ್ರೆಂಡ್ಸ್, ಎಲ್ಲರೂ ಏನು ಮಾಡ್ತಿದ್ದೀರಾ? ಏನಕ್ಕೆ ಹಿಂಗೆ ನಗಾಡ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಊರಿಗೆ ಬಂದಿದ್ವಿ, ನಿನ್ನೆ ಊರಿಗೆ ಬಂದಿದ್ದೆ ನಾನು. ನಮ್ಮಪ್ಪನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಬಂದೆ. ಈಗ ಬೇಸಿಗೆ ಟೈಮ್ ಶುರುವಾಯಿತು, ಸ್ಕೂಲ್ ಮಕ್ಕಳಿಗೆಲ್ಲ ರಜಾ ಅಂದರೆ ನಮ್ಮ ಹಳ್ಳಿ ಕಡೆ ಚೆಂದ. ಎಂಟರ್ಟೈನ್ಮೆಂಟಿಗಾಗಲಿ ಅವ್ರಿಗೆ ಬೇಜಾರಾಗಲಿ ಅನ್ನೋದೇ ಇರೋಲ್ಲ, ಪದಗಳೇ ಇರೋಲ್ಲ. ಈ ಸಿಟಿ ಮಕ್ಕಳಿಗಾದರೆ ರಜೆ ಸಿಕ್ಕಿದ್ರೆ ಯಾಕೆ ಸಿಕ್ತಪ್ಪ, ಮನೇಲಿ ಮಕ್ಳು ಹಿಂಗೆ ಅವೇನು ಮಾಡೋದು ಅಂತಾರೆ. ನಮ್ಮ ಹಳ್ಳಿ ಕಡೆ ಅದರ ತಲೆ ಬಿಸಿನೇ ಇರೋಲ್ಲ. ಏಕೆಂದರೆ ಅಕ್ಕಪಕ್ಕದಲ್ಲಿ ಯಾವ ಕೆರೆ ಇದ್ರೂ ಬಿಡೋಲ್ಲ, ಯಾವ ಹಳ್ಳ ಇದ್ರೂ ಬಿಡೋಲ್ಲ. ಏಡಿ ಮೀನು ನೋಡಿ ಇಲ್ಲಿ ಹೆಂಗೆ ಹಿಡ್ಕೊಬಂದಿದ್ದಾರೆ ಅಂತ. ನಮ್ಮ ಅಣ್ಣನ ಮಗ ಹೋಗಿದ್ದ, ನನ್ನ ಮಗ ಹೋಗಲ್ಲ ಇದಕ್ಕೆಲ್ಲ. ನಮ್ಮ ಅಣ್ಣನ ಮಗ ಹೋಗಿದ್ದೆ ಹಿಡ್ಕೊಬರೋಕ್ಕೆ. ಬೆಳಿಗ್ಗೆ ಹೋದವನು ಈಗ ಬಂದವನು ಹಿಡ್ಕೊಬರೋಕ್ಕೆ ಹೋಗಿ. ನಾನು ತಿನ್ನಲ್ಲ ಮೀನು, ಇವತ್ತು ಶನಿವಾರ ಬೇರೆ ತಿನ್ನಲ್ಲ. ಇದನ್ನು ಕ್ಲೀನ್ ಮಾಡೋಕ್ಕೂ ಬರೋಲ್ಲ, ನಮ್ಮಪ್ಪ ಐತೆ ಕ್ಲೀನ್ ಮಾಡುತ್ತೆ. ನಮ್ಮಮ್ಮ ಕೆಲ್ಸಕ್ಕೆ ಹೋಗಿದ್ದೆ, ಬರೋ ಅಷ್ಟರಲ್ಲಿ ನಮ್ಮ ಅಪ್ಪನ ಕೈಲಿ ಕ್ಲೀನ್ ಮಾಡಿಸಿ ಮಸಾಲೆ ರುಬ್ಬಿಟ್ಟು ನಮ್ಮಮ್ಮ ಮಾಡುತ್ತೆ ಮೀನು ಸಾಂಬಾರು. ನಮ್ಮ ಮಕ್ಳಿಗೆ ತಿಂತಾರೆ, ಮಕ್ಕಳು ಮನೇಲೆಲ್ಲ ತಿಂತಾರೆ, ನಾನೇ ತಿನ್ನಲ್ಲ. ಶನಿವಾರ ಅಲ್ಲ ತಿನ್ನಲ್ಲ, ಮಕ್ಕಳೆಲ್ಲ ತಿಂತವೆ. ನಮ್ಮ ಅಣ್ಣನ ಮಗ ಚಿಕ್ಕವನು ತುಂಬ ಆಸೆ ಪಡ್ತಿದ್ದ ಮೀನು ಅಂತ, ಹಿಡ್ಕೊಬಂದಿದ್ದಾನೆ ನೋಡಿ. ನಿಮ್ಮೂರ ಕಡೆ ಯಾರ್ಯಾರು ಈ ಥರ ಹೋಗ್ತೀರಾ ಮೀನು ಹಿಡಿಯೋಕ್ಕೆ? ನೋಡಿ ವೀಡಿಯೋ ನೋಡಿದವ್ರು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡಿದವರು ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದವರು ಯೂಟ್ಯೂಬ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮೂರಲ್ಲೂ ಹಿಂಗೆ ಹೋಗ್ತೀರಾ? ನೋಡ್ಬಿಟ್ಟು ಹೇಳಿ ನನಗೆ. ಹಂಗೆ ಯಾರಿಗೆಲ್ಲ ಮೀನು ಇಷ್ಟ, ಈ ಥರ ಕೆರೆ ಮೀನು ಯಾರಿಗೆಲ್ಲ ಇಷ್ಟ ಹಂಗೆ ಹೇಳಿ. ಇದು ಯಾವ ಮೀನು ಅಂತ ನನಗೆ ಗೊತ್ತಿಲ್ಲ. ಇದು ಇಲ್ಲಿ ನೋಡಿ, ಇಲ್ಲಿ ಈ ಮೀನಿಗೆ ಏನಂತಾರೆ, ಇದು ಜಿಲೇಬಿ ಅಂತ ಗೊತ್ತು, ಇದು ಸಣ್ಣ ಮೀನು ಅಂತೀವಿ ನಾವು. ಈ ಮೀನಿಗೆ ಏನಂತಾರೆ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿರೋರು ಏನಂತಾರೆ ಈ ಮೀನನ್ನ ಕಮೆಂಟ್ ಮಾಡಿ. ಹಾಗೆ ಇನ್ನೊಂದು ಮೀನು ತಂದಿದ್ದಾರೆ, ಅದು ಕಡಿಮೆ ಅಂದ್ರೂ 10 kg ಇದೆ. ಪಾಟ್ಲಾಕ್ ಮೀನು ಒಂದು 15 kg ಇದೆ, ಇನ್ನೊಂದು 10 kg ಇದೆ. ಇವು ಯಾವ್ಯಾವ ಮೀನು ಕೆರೆಯಲ್ಲಿ ಸಿಗ್ತವೆ, ಅದ್ರ ಹೆಸ್ರುಗಳು ಗೊತ್ತಾಗಲ್ಲ ನಮಗೆ. ಇದು ಯಾವ ಮೀನು ಅಂತ ಈಗ ನೋಡಿದವ್ರು ಗೊತ್ತಾಗಿರುತ್ತಲ್ಲ ನಿಮಗೆ, ಕಮೆಂಟಲ್ಲಿ ತಿಳಿಸಿ. ಬಾಯ್.